ಹಬ್ಬಕ್ಕೆ ನೀವೆಲ್ಲ ಬಂದಿರೋದು ತುಂಬಾ ಖುಷಿ. ಒಂದೇನು ಅಂತಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇನ್ನೊಂದು ಪೂಜೆ ಮಾಡೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ನಮ್ಮ ಸಿನಿಮಾದ ಹೆಸರು ಒಂದು ಲಕ್ಷ್ಮೀ ಪುತ್ರ ಅಂತ ಹೇಳಿ. ಹಾಗಾಗಿ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಪೂಜೆನ ಮಾಡಿ ನಿಮ್ಮೆಲ್ಲರೂ ಕರಿಬೇಕು ಅಂತ ಅನ್ಕೊಂಡ್ವಿ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಲಕ್ಷ್ಮಿ ಅಂತ ಅಂದ ತಕ್ಷಣನೇ ಯಾವಾಗ್ಲೂ ನಮಗೆ ನೆನಪು ಬರೋದು ಮೊದಲನೇದಾಗಿ ಅಮ್ಮ. ಮನೆಯಲ್ಲಿ ಮೊದಲನೇ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತಂದ್ರೆ ಅಮ್ಮ ಅಂತ ಹೇಳ್ತೀವಿ. ಅದಾದ್ಮೇಲೆ ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ಯಾರಾದ್ರೂ ಹುಟ್ಟಿದ್ರೆ ಆ ಅವಳ ಮುಖಾಂತರನು ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಘಟ್ಟ ಏನು ಅಂತಂದ್ರೆ ನಮ್ಮನ್ನ ಮದುವೆಯಾಗಿ ಬರುವಂತವ್ರು, ನಮ್ಮ ಬಾಳ ಸಂಗಾತಿಯಾಗಿ ಬರುವಂತವ್ರು, ನಮಗೆ ಅಂತಲ್ಲ ಇಲ್ಲಿ ಎಲ್ಲಾರ್ಗು ಎಲ್ಲಾರ ಮನೆಯಲ್ಲಿ ಇವರೆಲ್ಲರೂ ಲಕ್ಷ್ಮಿ ಅಂತಾನೆ ಪರಿಗಣನೆ ಮಾಡ್ತೀವಿ ನಾವೆಲ್ಲರೂ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನ ಎತ್ತು ಒತ್ತು ಬೆಳೆಸಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮದವರಾಗ್ಬೋದು, ಟಿವಿ ಮಾಧ್ಯಮದವರಾಗ್ಬೋದು, ಎಲ್ಲಾ ಹೆಣ್ಣು ಮಕ್ಕಳುಗಳು ಕೂಡ ನಮ್ಗೆ ಲಕ್ಷ್ಮಿ ಅಂದ್ರೆ, ವರಮಹಾಲಕ್ಷ್ಮಿ ಅಂದ್ರೆ, ಮಹಾಲಕ್ಷ್ಮಿ ಅಂದ್ರೆ ನಿಮ್ಮೆಲ್ರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದ. ಯಾಕೆಂದ್ರೆ ತುಂಬಾ ಪ್ರೀತಿಸಿದೀರಾ, ತುಂಬಾ ದಿನಗಳಿಂದ ನಮ್ಮನ್ನ ಆರೈಸಿದೀರಾ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಿಮ್ಮ ಹತ್ರ ಒಂದೇನು ಅಂತಂದ್ರೆ ನಿಮ್ಮದೇ ಸಿನಿಮಾ ಲಕ್ಷ್ಮೀ ಪುತ್ರ ಎಲ್ಲರೂ ತುಂಬಾ ಪ್ರೀತಿಯಿಂದ ಹರಿಸಿ ಆರೈಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡಿ ತುಂಬಾ ಒಂದು ಒಳ್ಳೆ ಮನಸ್ಸಿಟ್ಟು ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನ್ ಕಷ್ಟಪಟ್ಟು ಮಾಡಿದೋ ಅದನ್ನೆಲ್ಲ ಹಾಕಿ, ಶ್ರಮ ಹಾಕಿ, ದುಡ್ಡು ಹಾಕಿ, ಪ್ರೀತಿ ಹಾಕಿ ಒಂದು ಮುದ್ದಾಗಿರುವಂತ ಒಂದು ಕಥೆನ ಮಾಡಿ ಈ ಲಕ್ಷ್ಮೀ ಪುತ್ರ ಅನ್ನೋ ಒಂದು ಸಿನಿಮಾನ ಮಾಡಿದೀವಿ. ಒಬ್ಬ ತಾಯಿ ಮತ್ತೆ ಮಗ, ಲಕ್ಷ್ಮಿ ಮತ್ತೆ ಪುತ್ರ, ಅವರಿಬ್ಬರು ತಾಯಿ ಮಗನ ಬಾಂಧವ್ಯದ ಒಂದು ತುಂಬಾ ಎಮೋಷನ್ ಇರುವಂತ ಒಂದು ಕಥೆ. ಇದರಲ್ಲಿ ತುಂಬಾ ಅದ್ಭುತವಾದಂತಹ ಕಾಮಿಡಿ ಇದೆ, ಕೊನೆಯವರೆಗೂ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಮ್ಮ ಮಗನ ತುಂಬಾ ಒಂದು ಬಾಂಧವ್ಯದ ಕಥೆ ಇದೆ. ತುಂಬಾ ಪಾತ್ರಗಳು ಇದರಲ್ಲಿ ಟ್ರಾವೆಲ್ ಆಗುತ್ತೆ ಈ ಸಿನಿಮಾ. ಒಂದು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಂಡ್ಯ ಸುತ್ತಮುತ್ತ ನಡೆಯುವಂತ ಒಂದು ಮುದ್ದಾದ ಒಂದು ಕತೆ. ಈ ಕತೆಗೆ ಎಲ್ಲರೂ ಹರಿಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತಿನ ದಿನ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದು ವಿಶೇಷವಾದಂತ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತಂದ್ರೆ ನಮ್ಮ ಸಿನಿಮಾ ಯಾವತ್ತು ಬರುತ್ತೆ, ಲಕ್ಷ್ಮೀ ಪುತ್ರನ ಆಗಮನ ಯಾವತ್ತಾಗುತ್ತೆ ಅಂತ ಇವತ್ತು ಹೇಳ್ಬೇಕು ಅಂತ ಅಂದ್ಬಿಟ್ಟು ಕೂಡ ನಿಮ್ಮನ್ನೆಲ್ಲಾನು ಕರೆದಿದ್ದೀವಿ. ನಮ್ಮ ಈ ಲಕ್ಷ್ಮೀ ಪುತ್ರ ಸಿನಿಮಾ ಇದೇ ವರ್ಷ ನವೆಂಬರ್ 27ನೇ ತಾರೀಕು ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ನಮ್ಮ ಲಕ್ಷ್ಮೀ ಪುತ್ರ ಸಿನಿಮಾ. ಎಲ್ಲರೂ ಈ ಲಕ್ಷ್ಮೀ ಹಬ್ಬದ ದಿನ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀ ಪುತ್ರದ್ದು ಮದುವೆ ಡೇಟ್ ಫಿಕ್ಸ್ ಆಯ್ತು, ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ರಿಲೀಸ್ ಡೇಟ್ ನ ಮದುವೆ ಡೇಟ್ ಇದು ಮದುವೆ ಮುಂಚೆನೆ ಅನೌನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ ಇದೇ ವರ್ಷ 2026 ನವೆಂಬರ್ 27 ಬರ್ತಾ ಇದೆ. ಎಲ್ಲರೂ ಹರಿಸಿ ಆರೈಸಿ. ನವೆಂಬರ್ 27. ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲರೂ ನಮ್ಮನ್ನ ಹರಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಲಕ್ಷ್ಮೀ ಪುತ್ರ ಹಬ್ಬದ ಸಂಸ್ಥೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಅಂತ ಅನೌನ್ಸ್ಮೆಂಟ್ ಡೇಟ್ನ ನಮ್ಮ APS ಸರ್ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ಅಂತ ನವೆಂಬರ್ ಪೂರ್ತಿ ನಮ್ಮ ಕನ್ನಡ ರಾಜ್ಯೋತ್ಸವನೇ ಅಲ್ಲ, ವರ್ಷ ಇಡೀ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ನೋಡೋಕೆ ಹೋದರೆ ನನಗೆ ನವೆಂಬರು ಯಾಕೆ ಸ್ಪೆಷಲ್ ಅಂದರೆ ನಾವು ಅವಾಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ರಾಜ್ಯೋತ್ಸವ ಮತ್ತು ಗಣಪತಿ ಹಬ್ಬ ಬಂದರೆ ಆ ಸೀಸನ್ನಲ್ಲಿ ನಮಗೆ ಪ್ರೋಗ್ರಾಮ್ಗಳು ಸಿಗೋದು. ಸೊ ಮಂತ್ ಫುಲ್ಲು ಒಂದಷ್ಟು ದುಡ್ಡು ಮಾಡ್ತಿದ್ವಿ, ಜನಗಳ ಪ್ರೀತಿನೇ ಸಿಕ್ತಿತ್ತು. ಸೊ ಇವಾಗ ಮತ್ತೆ ನಮ್ಮದು 2ನೇ ಚಿತ್ರ ಲಕ್ಷ್ಮೀ ಪುತ್ರ ನವೆಂಬರಲ್ಲೇ ಬಿಡುಗಡೆ ಆಗ್ತಿದೆ. ಅದು ಇನ್ನೂ ಹೆಚ್ಚಿನ ಖುಷಿ ಕೊಡ್ತಾ ಇದೆ. ನವೆಂಬರ್ 27ನೇ ತಾರೀಕು ಲಕ್ಷ್ಮೀ ಪುತ್ರ ಬಿಡುಗಡೆ ಆಗ್ತಿದೆ. ಎಲ್ರಿಗೂ ಮತ್ತೊಮ್ಮೆ ಕಳಕಳೆಯ ಮನೆಗೆ ಏನಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂದೆ ಇರಲಿ. ನಮ್ಮ ಸಿನಿಮಾ ಮೇಲೆ
ನಿಮ್ಮ ಹೆಚ್ಚು ಅಭಿಮಾನನ ತೋರಿಸಿ, ಯಾಕಂದರೆ ನಮ್ಮ ಹಿಂದಿನ ಚಿತ್ರ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ನಿಮ್ಮೆಲ್ಲರೂ ಸಪೋರ್ಟಿಂದನೇ ಅದೊಂದು ಯಶಸ್ಸು ಕಾಣಂಗಾಯಿತು. ಈ ಚಿತ್ರದ ಮೇಲೂ ನಿಮ್ಮ ಕೃಪೆ ಆಶೀರ್ವಾದ ಎಲ್ಲವೂ ಇರಲಿ. ನವೆಂಬರ್ 27ಕ್ಕೆ ಲಕ್ಷ್ಮೀಪುತ್ರ. ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವ ಅಂತ, ಕನ್ನಡ ರಾಜ್ಯೋತ್ಸವನೂ ಹೌದು, ಇದು ಒಂದು ಅಪ್ಪಟ ಕನ್ನಡ ಸಿನಿಮಾನೂ ಹೌದು. ಎಲ್ಲರೂ ಅರ್ಸಿ. ಎಲ್ರಿಗೂ ನಮಸ್ಕಾರ. ಇದೇ ನವೆಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ವಿಚಾರ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಲಕ್ಷ್ಮೀಪುತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲರೂ ಬಂದು ಈ ಸಿನಿಮಾನ ಫೀಲ್ ಮಾಡಿ ಖುಷಿಯಿಂದ ನೋಡಿ ಫೀಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋ ಸಿನಿಮಾ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ ದಯವಿಟ್ಟು ನಮ್ಮ ಚಿತ್ರತಂಡ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್. ಹಬ್ಬದ ಶುಭಾಶಯಗಳು. ನೀವೆಲ್ಲ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಸಿನಿಮಾನು ಕೂಡ 27 ನವೆಂಬರ್ ರಿಲೀಸ್ ಆಗ್ತಿದೆ. ನೀವು ಹೇಗೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರೂ ಇದರಲ್ಲೇ ನಾವಿನ ಬೆಳೆಯೋದಕ್ಕಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಸಿನಿಮಾನು ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ ಅಂತ. ಲಕ್ಷ್ಮೀಪುತ್ರ ಬಹಳ ವಿಶೇಷವಾದ ಚಿತ್ರ. ಯಾಕಂದ್ರೆ ಬಹಳ ಕಾಳಜಿ ವಹಿಸಿ APR ಅವರು ಒಂದು ಹೊಸದ ಊಟವನ್ನ ಕನ್ನಡಿಗರಿಗೆ ನೀಡ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಉಪಾಧ್ಯಕ್ಷರಲ್ಲಿ ನಾಯಕರಾಗಿ ನಮಗೆ ರಂಜಿಸಿದ್ರು ನಮ್ಮ ಚಿಕ್ಕಣ್ಣ. ಆಗ ಅವರು ಬ್ಯಾಚುಲರ್ ಆಗಿದ್ರು. ಲಕ್ಷ್ಮೀಪುತ್ರ ಬರುವಾಗ ಅವರು ಇನ್ನೊಂದು ಲಕ್ಷ್ಮೀನ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಅವರಿಗೆ ಅಡ್ವಾನ್ಸ್ ಆಗಿ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಮ್ಯಾರಿಡ್ ಕ್ಲಬ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾವೆಲ್ಲ ಅಂಕಲ್ ಆಗ್ತಾ ಇದ್ದೀವಿ. ಬಹಳ ವಿಶೇಷ ಈ ಸಿನಿಮಾ. ನನಗೂ ಕೂಡ ವಿಶೇಷವಾದ ಚಿತ್ರ. ಎಲ್ಲರಿಗೂ ಒಳ್ಳೇದಾಗಲಿ. ಇದ್ರ ಮೂಲಕ ಮತ್ತೊಬ್ಬ ಒಳ್ಳೆ ನಿರ್ದೇಶಕರನ್ನ APR ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಸ್ವಾಮಿಯವ್ರ ಮೂಲಕ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಎಲ್ಲ ಕಾಲೇಜು ಪರವಾಗಿ ಶುಭಾಶಯಗಳು. ನಾನೊಂದು 2-3 ಸಿನಿಮಾ ಮಾಡಿದ್ದೀನಿ. ಚೆನ್ನಾಗಿ ರಿಲೀಸ್ ಆಗ್ತಿರೋ ಫಸ್ಟ್ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ನೋಡಿ. ಯಾಕಂದ್ರೆ ನಾನೊಬ್ಬ ಸಣ್ಣ ಕಲಾವಿದ, ಕಾಮಿಡಿ ಕಲಾಡಿ ಆದಮೇಲೆ ನೀವು ನಾಗಿ ಚೆನ್ನಾಗಿ ಒಂದು ಸ್ಕಿಟ್ ಮಾಡಿರ್ತೀರ, ದಪ್ಪ ಅಂದ್ಬಿಟ್ಟಿದ್ದೀನಿ. ಸೊ ಅದಾದ್ಮೇಲೆ ಅಣ್ಣ ಕರೆದು ಕೊಟ್ಟಿದ್ದಾರೆ ಚಾನ್ಸು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದೊಂದು ಫುಲ್ ಕಂಪ್ಲೀಟ್ಲಿ ಕಾಮಿಡಿ. ಅಂದ್ರೆ ಚಿಕ್ಕಣ್ಣ ಅವ್ರ ಜೊತೆ ಆಕ್ಟ್ ಮಾಡೋದು, ಧರ್ಮಣ್ಣ ಅವರು ಇವರೆಲ್ಲ ಮೊದಲೇ ಗೊತ್ತಿದ್ರು, ತಾರಮ್ಮ ಎಲ್ಲ. ನಾನು ಒಬ್ಬನೇ ಈ ಗ್ರೂಪಲ್ಲಿ ಸ್ವಲ್ಪ ಫ್ರೆಂಡ್ಸ್ ಕ್ಯಾರೆಕ್ಟರ್ ಹೊಸಬ. ಧೈರ್ಯ ಮಾಡಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ ಥ್ಯಾಂಕ್ಸ್. ಸಿನಿಮಾ ನೋಡಿದ್ಮೇಲೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತೀರಾ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬಾಯಲ್ಲೂ ಗೊತ್ತೈತೆ ಲಕ್ಷ್ಮೀಪುತ್ರ ಹಬ್ಬ ಅಂತ. ಹೌದು, ಲಕ್ಷ್ಮೀಪುತ್ರ ಹಬ್ಬ ಶುರುವಾಗೋದು ನವೆಂಬರ್ 27ನೇ ತಾರೀಕು. ಸೊ ಅದನ್ನು ಅಡ್ವಾನ್ಸ್ ಆಗಿ ನಾವು ವಿಶ್ ಮಾಡ್ತಾ ಇದ್ದೀವಿ. ಸೊ ಲಕ್ಷ್ಮೀಪುತ್ರ ಒಂದು ಎಲ್ಲರೂ ಹೇಳ್ದಂಗೆ, ಡೈರೆಕ್ಟ್ ಹೇಳ್ದಂಗೆ ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಸಿನಿಮಾ. ಇದುವರೆಗೂ ಕುಟುಂಬ ಸಮೇತ ಬನ್ನಿ ಅಂತ ಹೇಳ್ತೀವಿ. ಇನ್ನು 3 ತಿಂಗಳು ಬಿಟ್ಟರೆ ಚಿಕ್ಕಣ್ಣವರು ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ಸಿನಿಮಾನ ನೋಡ್ತಾರೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಡೇ ನನಗೆ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯ. ನಿಮ್ಮ ಆರೈಕೆಗಳು ಕೂಡ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ನವೆಂಬರ್ 27 ನಮ್ಮ ಲಕ್ಷ್ಮೀಪುತ್ರನ ಆಗಮನ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಕತೆ. ನನಗೆ ಭಾಳ ಖುಷಿ ಕೊಟ್ಟಿದೆ. ಇದು ತಾಯಿ ಮತ್ತು ಮಗನ ಸೆಂಟಿಮೆಂಟು. ಹಾಗೆ ಡೈರೆಕ್ಟ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅರ್ಜುನ್ ಸರ್. ಒಂದು ಒಳ್ಳೆ ಪ್ರೊಡಕ್ಷನಿಂದ ಒಂದು ಒಳ್ಳೆ ಚಿತ್ರ ಖಂಡಿತವಾಗ್ಲೂ ಇದೇ ನವೆಂಬರ್ 27 ಮುಂದೆ ಬರುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಅಣ್ಣನಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಮ್ಯಾರೇಜ್ ಡೇ ಅಣ್ಣ. ಈ ಫ್ಯಾಮಿಲಿ ಸಮೇತ ಅವರು ಬಂದು ನಮ್ಮ ಜೊತೆ ಸಿನಿಮಾ ನೋಡ್ತಾರೆ ಲಕ್ಷ್ಮಿ ಜೊತೆಗೆ. ಮಿಸ್ ಮಾಡ್ದಂಗೆ ಈ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಲಕ್ಷ್ಮೀಪುತ್ರದ ಈ ವರ್ಷದ ಹಿಟ್ಟು ನಿಮ್ಮೆಲ್ಲರೂ ಗೊತ್ತಿದೆ, ಇನ್ಮೇಲೆ ಸಾಂಗು. ಅದನ್ನು ಅರ್ಜುನ್ ಸರ್ ಬರೆದಿದ್ದಾರೆ. ತುಂಬ ಕರ್ನಾಟಕದ ಹಿಟ್ ಆದಂಥ ಸಾಂಗ್ ಇವು ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದು. ಅದೇ ಥರ ಈ ನಮ್ಮ ಲಕ್ಷ್ಮೀಪುತ್ರ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋ ಭರವಸೆ ಇದೆ. ಯಾಕಂದರೆ ಅಷ್ಟು ಅದ್ಭುತವಾಗಿ ನಮ್ಮ ಸ್ವಾಮಿ ಸರ್ ಇಡೀ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಲಕ್ಷ್ಮಿ ಅಂದರೆ ನಮಗೆ ದುಡ್ಡು ನೆನಪಾಗುತ್ತೆ. ಹಾಗಾಗಿ ಆ ದುಡ್ಡು ಚೆನ್ನಾಗಿ ನಮಗೆ ಇಷ್ಟು ದಿವಸ ಕೊಡುತ್ತೆ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನವೆಂಬರ್ 27ನೇ ತಾರೀಕು ನಮ್ಮ ಸಿನಿಮಾ ನಿಮ್ಮ ಚಿತ್ರಮಂದಿರದಲ್ಲಿ ಬರುತ್ತೆ. ನೋಡಿ ಹಾರಿಸಿ ಒಳ್ಳೆಯದು. ಲಕ್ಷ್ಮೀಪುತ್ರದ್ದು ಮದುವೆ ಡೇಟ್ ಫಿಕ್ಸ್ ಆಯ್ತು, ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ರಿಲೀಸ್ ಡೇಟ್ ನ ಮದುವೆ ಡೇಟ್ ಇದು ಮದುವೆಗೆ ಮುಂಚೆನೆ ಅನೌನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು
ಅನೌನ್ಸ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ ಇದೇ ವರ್ಷ 2026 ನವೆಂಬರ್ 27 ಬರ್ತಾ ಇದೆ. ಎಲ್ಲರೂ ಹರಿಸಿ ಹಾರೈಸಿ. ನವೆಂಬರ್ 27